ಅಲ್ಲೇನು ಕವರ್ ಹಾಕಿಲ್ಲ, ಫುಲ್ ಬ್ಲ್ಯಾಕ್ ಬ್ಲೀಚ್ ಆಗೈತೆ. ಬ್ಲ್ಯಾಕ್ ಹಿಂದ್ಗಡೆ ಸೂರ್ಯ ಇದ್ದಾನಲ್ಲ ಏನು ಪೊಲೀಸರ ಸರಿ ಅಚ್ಚುಕಟ್ಟಾಗಿ ಟೆಂಟ್ ಹಾಕಿ ಕುತ್ಕೊಬಿಡೋರ. ಅವನಿಗೆ ಹೋಗೋಕೆ ಇಷ್ಟ ಇಲ್ಲ ಹೇಳ್ಬೇಕಂದ್ರೆ. ಇಂಥ ಬಡ್ಡಿ ಮಕ್ಕಳೇ ಟ್ರಾಫಿಕ್ ಕ್ರಿಯೇಟ್ ಮಾಡೋದು. ಆಗಲೇ ಪಾಸ್ ಆದ್ರೆ ಇಲ್ಲೇ ಸಾಯ್ತಾವನ ಇವನು, ಹೋಗೇ ಇಲ್ಲ. ಅಲ್ಲೇ ಅನಂಗಿ ಆಟ ಆಡ್ಕೊಬರ್ತಾ ಇದ್ದ ಅವಾಗ ಅವನು. ಇಲ್ಲಿ ಜನ ಬಡ್ಕೊಂಡು ಸಾಯ್ತಾವ್ರೆ. ಅಲ್ಲಿ ಟ್ರಾಫಿಕಲ್ಲಿ ಜನ ಬಡ್ಕೊಂಡು ಸಾಯ್ತಾ ಇದ್ದಾರೆ. ಅಲ್ಲಿ ಪೊಲೀಸರು ಅಚ್ಚುಕಟ್ಟಾಗಿ ರೆಸ್ಟ್ ಮಾಡ್ತಾವ್ರೆ. ಯಾರೋ ಎಲ್ಲ ತಿಂದಕ್ಕೆ ಕೊಡ್ತಿರಾಗಿದ್ದಾರೆ ನೋಡೋದು ಒಂಚೂರು. ಈ ಶಾಟ್ಯದ ಪ್ರಚಾರಕ್ಕೋಸ್ಕರ ನಮ್ಮನ್ನು ಇಲ್ಲಿ ಕರೆಸ್ತಾರೆ ಸೊಳ್ಳೆ ಮಕ್ಕಳು. ಒಂದು ಮಾತು ಕೇಳಿರ್ತೀರ, ಚಿಂತೆ ಇಲ್ಲದವ್ರಿಗೆ ಸಂತೆ ಇಲ್ಲೋದಿದ್ದೆ ಅಂತ ಕೇಳಿರ್ತೀರ. ಇಲ್ಲಿ ನೋಡ್ಕೊಬಿಡಿ, ಅಲ್ಲಿ ಜಾತ್ರೆ ನಡೀತೈತೆ, ಅಲ್ಲಿ ಅಚ್ಚುಕಟ್ಟಾಗೆಲ್ಲ ತಾಚ್ಕೊಬಿಡೋರು. ಹೀರೋಗಳು ಇರೋಲ್ಲ, ಕಾಪಾಡ್ತಾ ಇರೋರು ದೇವಸ್ಥಾನ. ಹತ್ತಿರ ಬಂದ ತಕ್ಷಣ ಗಾಡಿ ಆನ್ ಮಾಡಿ ಆನ್ ಮಾಡ್ತಾನೆ, ಜೊತೆಗೆ ಹೆವಿ ಹೊಗೆ ಸ್ಮೋಕ್. ಇದೇ ಪುರುಷೋತ್ತಮ ಆಚಿದೆ ಬಾ. ಉಕ್ಸಾಟೆ ಪ್ರಚಾರ ಗುರು. KA09T6040 ಗಾಡಿ ಅದು. ಪುಕ್ಸಾಟೆ ಪ್ರಚಾರ ಇದೆಲ್ಲ, ಪೂರ್ತಿ ಪುಕ್ಸಾಟೆ ಪ್ರಚಾರ. ಪುಕ್ಸಾಟೆ ಪ್ರಚಾರ, ಪುಕ್ಸಾಟೆ ಪ್ರಚಾರ ಗುರು. ಇಷ್ಟು ಕ್ಲೀನಾಗಿ ಇಟ್ಬಿಟ್ರೆ ಇನ್ನೇನು ಚಂದನೋ ಇರೋಲ್ಲ. ವಿಡಿಯೋ ರೆಕಾರ್ಡ್ ಮಾಡ್ತೀರಿ ಅಂತ ಗೊತ್ತಲ್ಲ, ಅದಕ್ಕೆ ಮುಂದೆ ಪೋಸ್ಟ್ ಕೊಡ್ತಾವ್ರು ಅಷ್ಟೇ. ಇಲ್ಲಿ ಪಾಪ ಯೋಧರ ಥರ ಕಷ್ಟ ಬೀಳ್ತಾ ಇದ್ದಾರೆ ಅಲ್ಲಿ. ಇಲ್ಲಿ ನೋಡಿ, ಅಲ್ಲಿ ಮುಂದೆ ಪ್ರಸಾದ ವಿತರಣೆ ಇಷ್ಟು ಚಂದ ನಡೆದಿರೋದು. ಅಡ್ಮಿನಿಸ್ಟ್ರೇಷನ್ ಇಷ್ಟು ಚಂದ ಇರೋದು ಆ್ಯಕ್ಚುಲಿ ಇವ್ರುಗಳು. ತಿಂದಂಗೆ ಇವತ್ತು ಪ್ರಸಾದ ಅಲ್ಲಿ ಹೋಗಿ ನಿಂತ್ಕೊಂಡು ಊಟ ದಾಸೋಭವನಕ್ಕೆ ಹೋಗಂಗೆ ಇಲ್ಲ ಇವತ್ತು. ಹೊರಗಡೆ ಇಲ್ಲೂ ಮಾತಾಡೋಂಗಿಲ್ಲ. ಇಲ್ಲಿ ಎಲ್ಲ ಮೈ ಮೇಲೆ ಎಸ್ಬಿಡ್ತಾರೆ ಬಾತಿ ತಂದೆ ಏನಾರು. ಬಾತಿನಲ್ಲಿ ಈಸ್ಕೊಳಕ್ಕೆ ಹೋದರೆ ಮೈ ಮೇಲೆ ಎಸ್ ಬಿದ್ದುಬಿಡ್ತದೆ ಗ್ಯಾರಂಟಿ. ಊಟ ಮಾಡಿ ಎಷ್ಟು ದಿವಸ ಆಗೋಯ್ತು ಬಿಡೈತವೆಲ್ಲ ಗೊತ್ತಿಲ್ವಲ್ಲಪ್ಪ. ಖಾಲಿ ನೋಡೋಗೈತೆ. ಇಲ್ಲಿ ಬಂದಿದ್ದು ವೇಸ್ಟ್ ಅವರು ಸುಮ್ಮನೆ. ವೇಸ್ಟ್ ಇಲ್ಲಿ ಬಂದಿದ್ದು. ಎಲ್ಲ ಕಡೆ ಅದೇ ಕತೆ. ಮಾತಾಡೋಂಗಿಲ್ಲ, ಅಲ್ಲಿ ಕ್ಲೀನ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ. ಅಲ್ಲಿ ಹೋದ್ರೆ ಕತೆ ಮುಗೀತು. ಎಲ್ಲಿ ನಿಲ್ತಾರೆ, ಎಲ್ಲಿ ನಿಂತಿರ್ತಾನೆ ಅಲ್ಲೇ ಶೌಚಾಲಯ. ಇವರೆಲ್ಲ ಓಡಾಡ್ಕೊಂಡು ಅವ್ರು ಅಚ್ಚಕಡೆಗೆ ಆರಾಮಾಗಿ. ಶಿಸ್ತಿನ ಸಿಪಾಯಿಗಳವರು. ಗೊತ್ತಿರ್ತವ ಅಲ್ಲಿ ಯಾರು ಆಗ್ತಿದ್ರಲ್ಲ, ಅಲ್ಲೇ ತಿಗಾ ಬಿಚ್ಕೊಂಡು ತಿನ್ಕೊ ಹೋಗ್ಬೇಕಾಗಿತ್ತು ಹಂಗೇನೆ.
ನಾನು ನಂಜನಗೂಡಲ್ಲಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. ಇವತ್ತೇ ಫಸ್ಟ್ ಇಲ್ಲಿ ಒಳಗಡೆ ಬಂದಿರೋದು. ಇದು ಯಾವುದೋ ಚೋಲ್ಟ್ರಿ ಫ್ಯಾಕ್ಟ್ರಿ ಅನ್ನೋದ್ರಲ್ಲಿ ಅಲ್ಲಿ ಕಾಲು ಸೋರ್ಸ್ಕೊಂಡು ಕೂತ ಬಡ್ಡೆ ಆಗ್ತಾವೆ ಡಿಚ್ ಕಾಲು ಆಳುಗಳೆಲ್ಲ. ಫಸ್ಟ್ ಟೈಮ್ ಊಟ ಮಾಡ್ತಿರೋದು ಅಷ್ಟೇ ಅಲ್ಲ, ಇಲ್ಲಿ ಬಸ್ತಿರೋದು ಬೇರೆ ಬೇರೆ ಫ್ಯಾಮಿಲಿಯವರು ಅಂತ ನನಗೆ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಎಲ್ಲ ಒಂದೇ ಟೀಮ್ ಅವರು ಅಂತ ಅಂದ್ಕೊಂಡು ಚೆನ್ನಾಗಿ ಅಲ್ಲ ಆ ಕಡೆ ಹೋಗಿ ಬ್ಯಾಟಿಂಗ್ ಮಾಡಿ ಬಂದೆ. ಇಲ್ಲಿ ಆಲ್ರೆಡಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಎಲ್ಲ ಒಂದೇ ಅನ್ಕೊಂಡು ಸುಮ್ಮನೆ ನಿಂತಿದ್ದೆ. ಆಮೇಲೆ ಯಾರೋ ಆ ಕಡೆ ಈ ಊಟ ಕುತ್ಕೊಂಡು ಆದಮೇಲೆ ಗೊತ್ತಾಗಿದ್ದೆಲ್ಲ ಬೇರೆ ಬೇರೆ ಅಂತ. ಈ ಕಡೆ ಫಸ್ಟ್ ಖಾಲಿ ಮಾಡಿರಲ್ಲ ಜಾಗ. ಆ್ಯಕ್ಚುಲಿ ಅಲ್ಲಿ ಚೆನ್ನಾಗಿತ್ತು ಊಟ, ಅಲ್ಲಿ ನೋಡೋದಕ್ಕೆ ಚೆನ್ನಾಗಿತ್ತು. ಅಲ್ಲಿ ಬರ್ತಿದ್ದು ಊಟ ಚೆನ್ನಾಗಿತ್ತು, ಹೊಟ್ಟೆ ತುಂಬ ಊಟ ಮಾಡಿದೆಪ್ಪ. ಆದರೆ ಪಕ್ಕದಲ್ಲಿ ಹೋಮ್ಲೆಸ್ಗಳು ಇಬ್ಬರು ಬಂದು ಕುತ್ಕೊಂಡು ಬಡ್ಡೆ ಸಾಯ್ತಾಯಿದ್ದು. ಅಂಗಡಿ ಏನು ದಾನ ಮಾಡಿದವ್ರೆ ಗುರು. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು ಸೀನ್. ಇಂಥ ಸೀನು ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಕಲ್ಲಂಗಡಿ ಏನು ದಾನ ಮಾಡ್ತಾ ಇರೋದು. ಟ್ಯೂಟಿ ಫ್ರೂಟಿ ಪರ್ವ ಮಾಡ್ತಾ ಇರ್ಬೋದು. ಟ್ಯೂಟಿ ಫ್ರೂಟಿ ಶುದ್ಧ ಬಳ್ಳಾಳ ಅಂಗಡಿ ಅದು. ಮೂರು ಗಂಟೆಗೆ ಜನಸಾಗರ ಉಕ್ಕಿ ಹರಿತಾ ಇದೆ. ಇನ್ನು ದಾಸೋಹ ಭವನ ಮುಂದೆ ಜನ ನಿಂತೇ ಇಲ್ಲ, ಒಂದೇ ಸಮ. ಯಾರಾದ್ರು ಎಲ್ಲಿ ತಿಂತಾ ಇರ್ತಾರೆ, ಎಲ್ಲಿ ಡಿಸ್ಟ್ರಿಬ್ಯೂಷನ್ ನಡೀತಾ ಇರ್ತೋ ನನಗೆ ಗೊತ್ತಿರಲ್ಲ. ಪಾಯಿಂಟ್ ಹಾಕೋಣ, ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಕಾಣಲ್ಲ, ತಿಂದರೆ ಮಾತ್ರ ಕಾಣಿಸ್ತಾರೆ. ಇದೇನು ಕ್ಯಾಮ್ರಾದೆಲ್ಲ ಕವರ್ ಮಾಡ್ತಾಯಿದ್ದೀನಿ. ಎಷ್ಟು ಬಟ್ಟೆ ಬರುತ್ತೆ ಗೊತ್ತಿಲ್ಲ. ನಮ್ದು ಇದೇ ಸ್ಟೈಲು. ಫಸ್ಟು ಚೆನ್ನಾಗಿ ತಿನ್ಬಿಡೋದು, ಆಮೇಲೆ ಈ ಕಡೆ ಬರೋದು. ದೂರ ಆಗ್ತಿರ್ತೀವಲ್ಲ ಅಲ್ಲಿ. ಫಿಲ್ಟರ್ ಬರ್ತದ ಮಗ. ಇವ್ರಿಗೆ ನಮ್ಮ ದೇವಸ್ಥಾನಗಳ ಮುಂದೆ ಬರದೇ ಇರಬೇಕು. ಕೈಲ ಬಾಯಿ ಸಾಮಾನು ತರಿಸ್ಕೊಂಡು ಓಡಾಡ್ತಾರೆ ಬೋಳಿ ಮಗ. ಇಂಥ ಬಡ್ಡೆಕ್ಲೆ ಇರ್ತಾರೆ ಇಲ್ಲೆಲ್ಲ. ಅದಕ್ಕೆ ದೇವಸ್ಥಾನ ಮುಂದೆ ಬರೋದೇ ಇಲ್ಲ ನಾನು. ದೇವಸ್ಥಾನ ಮುಂದೆ ಬರದೇ ಇರೋಕ್ಕೆ ಕಾರಣಗಳೇ ಇಂಥ ಬಡ್ಡೆಕ್ಲು. ಬೇರೆ ನಿಮಗೆ ಕೈ ಮುಗಿಯಂಗಿಲ್ಲ, ಏನಿಲ್ಲ. ಸುಮ್ಮನೆ ಬಂದಾಗ ಸಾಮಾನು ತೋರಿಸೋದು, ಕಾಲು ತೋರಿಸೋದು, ತಿಕ್ಕ ತೋರಿಸೋದು, ಹೊಟ್ಟೆ ತೋರಿಸೋದು, ನೀರು ಹಾರಿಸೋದು, ಕಿರಿಕ್ ಮಾಡೋದು, ಇದೆಲ್ಲ ವೆರಿ ಕಮ್ಮ ಸಿಕ್ಕಾಬಡೆ ಇರ್ತಾರೆ. ದೇವ್ರಿಗೆ ಕೈ ಮುಗಿ ಎಲ್ಲಿ ಸುಮ್ಮನೆ ಅವನ ಇನ್ವೇರ್ ತೋರಿಸೋದಕ್ಕೋಸ್ಕರ ಪಂಚಾಯತ್ ಇದೆಲ್ಲ ಸೋಳ ಮಗ. ಎಲ್ಲ ಹೇಳೋರು ಕೇಳೋರಿಲ್ಲ ಅವರು. ಈ ಬೈಕ್ ಹಾಕೊಳ್ಳೋರನ್ನ ಕೇಳೋರೇ ಇಲ್ಲ. ಏನು ಚೆಂದ ಚಳಿ ತರಿಸ್ಕೊಡೋ ಆಗ್ತಾರ. ಇಲ್ಲಿ ಅನೌನ್ಸ್ ಮಾಡೋದು ಚೆನ್ನಾಗಿ ಅನೌನ್ಸ್ ಮಾಡ್ತಾನೆ ಗುರು. ಅವ್ರಿಗೆ ಒಂಚೂರು ಮಾತಾಡೋ ಚಾಲು ಚಕ್ಯತೆನೇ ಇಲ್ಲ ಒಂಚೂರು. ಸೆಕ್ಯೂರಿಟಿನಾ ಹೆಂಗರು ಇವ್ರುಗಳೆಲ್ಲ ಸೆಕ್ಯೂರಿಟಿ ಅಂತ. ಇಲ್ಲಿ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಗುರು, ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ. ಇಲ್ಲಿ ಹುಚ್ಚಿನ ಮೊದಲು ಉಂಡೋಗ್ ಜನ ಅಂತ ಇದೆಯಲ್ಲ, ಸೇಮ್ ಆಗಿದೆ ಇದು.
ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, ಎಷ್ಟು ಹತ್ರ ಇದೆ. ಅದು ಮನೆ, ಇದು ದೇವಸ್ಥಾನ. ಹಚ್ಕೋತಾನೆ ಸೋಳ ಮಗ. ಇದು ದೇವಸ್ಥಾನ, ಇವು ಮನೆಗಳು. ಇದನ್ನ ಇಲ್ಲಿ ಮನೆ. ಇದನ್ನು ಕೇಳೋರಿಗೆ ತೆಗೆದಾಗ ದಮ್ಮಿಲ್ಲ ಅವ್ರಗಳಿಗೆ. ಪಾಪ ಆ ಕಡೆ ಇದ್ದವ್ರನ್ನೆಲ್ಲ ಓಡಿಸ್ಬಿಟ್ಟವ್ರೆ. ಯಾಕಂದರೆ ಇವೆಲ್ಲ ಮಠಗಳಿಗೆ ಸೇರಿದವೆಲ್ಲ ದೇವಸ್ಥಾನಗಳು, ಮಠಗಳು, ಚಾರಿಟಬಲ್ ಟ್ರಸ್ಟ್ಗಳು. ಈತ ಸೊಳ ಮಗ ಅವ್ರದ್ದೆಲ್ಲ ಎದುರಾಕೊಳ್ಳೋಕೆ ತೆಗೆದಾಗ ದಮ್ಮಿಲ್ಲ ಇವ್ರುಗಳಿಗೆ. ಅಮಾಯಕರು ಇರ್ತಾರಲ್ಲ, ಅಂಗಡಿ ಪಂಗಡಿ ಇಟ್ಕೊಂಡು ಅವ್ರನ್ನೆಲ್ಲ ಓಡಿಸ್ಬಿಡ್ತಾರೆ. ಆ್ಯಕ್ಚುಲಿ ಹುಡುಗರು ಏನು ಮಾತಾಡ್ತಿದ್ರು ಗೊತ್ತಾ, ಅಪ್ಪಲು ಇದು ಯಾರು ಪೊಲೀಸೇ ಇಲ್ಲ ಅಲ್ಲಿ ಬೈಲಿ ಅಂತ ಮಾತಾಡ್ತಾಯಿದ್ರು ಅವರು. ಹೋಗ್ಯಾ ಹೋಗ್ಯಾ ಈ ಕಡೆಯಿಂದ ಸುಮಾರು ಕಾಣುತ್ತೆ, ಆದರೆ ಕೈಯಲ್ಲಿರೋ ಕೊಳೆ ಎಲ್ಲ ಕ್ಯಾಮ್ರಾ ಮೇಲೆ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಆ ಹೊಗೆ ಹೋಗ್ತಾನೆ ಇಲ್ಲ ಗರು. 5D9707 ಗಾಡಿ ಓಡಾಡ್ತಾನೆ ಇದೆ ಮುಂದೆ ಹೋಗಿ ಬಿಟ್ಕೊಂಡು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಒಂದ್ಸರಿ ನಂಜನಗೂಡಿಗೆ ಬಂದಾಗ ನಾಗಮಾವಲ್ಲಿ ಹೋಟ್ಲಿಟ್ಟಿತ್ತು, ಇದೇ ಪಾಯಿಂಟಲ್ಲಿ ಇಟ್ಟಿದ್ದು. ಇಡ್ಲಿ ಕೊಟ್ಟಿದ್ರು, ಇಡ್ಲಿ ತಿನ್ಕೊಂಡು ಹೋಗಿದ್ದೆ. ತಟ್ಟೆ ಇಡ್ಲಿ ಅಂದ್ಕೊಳ್ತೀನಿ, ಇದೇ ಪಾಯಿಂಟಲ್ಲಿ ಇಟ್ಟಿದ್ದು. ಹಣ್ಣು ಕೊಟ್ರಲ್ಲ ಗುರು, ಹಣ್ಣಲ್ಲಿ ಏನೋ ಹಾಕಿದ್ರು ಗುಡ್ಡಿ ಮಕ್ಕಳು. ಕೊಟ್ಟಿದ್ದು 3 ಇಂಚ್ ಹಣ್ಣು ಗುರು ಅಷ್ಟೇ, ಸಿಕ್ಕಾಪಟ್ಟೆ ಕಡಿಮೆ. ವಾಟರ್ ಮೆಲನ್ ಒಂದು ನಾನು ಈಸ್ಕೊಳ್ಳೇಬಾರ್ದಿತ್ತು ಅಂತ ಅನಿಸ್ಕೊಂಡೆ, ಕೈಗೆ ಈಸ್ಕೊಂಡ್ಮೇಲೆ. ತಿನ್ನು ಇವಾಗಂತೂ ಯಾಕಾರು ಈಸ್ಕೊಂಡು ಅನಿಸ್ತೈತೆ. ಆರೋಗ್ಯವಾಗಿ ಇದ್ದೆ ತಿನ್ನೋವರೆಗೆ. ಅದು ತಿಂದಾದ ಮೇಲೆ ತುರಾಡ್ತಾ ಇದ್ದೀನಿ ಇವಾಗ. ವಾಟರ್ ಮಿಲನ್ ಬಹುಶಃ ಯಾಕೆ ವಾಟರ್ ಮಿಲನ್ ಒಂದು ಒಡೆಯರ್ ನೆಟ್ವರ್ಕ್ ಬರ್ತಿದೆ. ಜೊತೆಗೆ ಫ್ರೂಟ್ ಅದು ಟ್ಯೂಟಿ ಫ್ರೂಟಿ ಶ್ರುತಾ ಬಳ್ಳ ಅಂಗಡಿ ಇಟ್ಟಿದ್ದಾಳೆ. ಸೊ ಫ್ರೂಟ್ಸ್ ಅವಳು ಕ್ಲೈಮ್ ಮಾಡ್ಕೊಂಡಿದ್ದಾಳೆ. ಜೊತೆಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದವರು ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಊಟದಲ್ಲೇ ಹಣ್ಣಲ್ಲಿ ಹಾಕ್ಕೊಟ್ಟಿದ್ದಾರೆ.